ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ರೀ. ನಾನಿದ್ದೀನಿ ಇವತ್ತು KSR ಬೆಂಗಳೂರು ಸಿಟಿ ಜಂಕ್ಷನ್ ಒಳಗಡೆ. ಇಲ್ಲಿ ಯಾಕಪ್ಪ ಇದ್ದೀನಿ ಅಂತೇಳಿ ಟೈಟಲ್ ನೋಡ್ಕೊಂಡು ಹಿಡ್ದೆ ಬಿಟ್ಟಿರ್ತೀರಿ. ಹೌದು, ನಾವು ಇವತ್ತು ಪಂಚಗಂಗಾ ಎಕ್ಸ್ಪ್ರೆಸ್ ಒಳಗೆ ಜರ್ನಿ ಐತ್ರಿ. ತೋರಿಸ್ತೀನಂತೆ. ನಮ್ಮ ಟ್ರೈನ್ ಪ್ಲಾಟ್ಫಾರ್ಮ್ ಬಂದುಬಿಟ್ಟು ಪ್ಲಾಟ್ಫಾರ್ಮ್ ನಂಬರ್ 8 ರೀ. ಫಿಕ್ಸ್ ರೀ ಇದು ಪ್ಲಾಟ್ಫಾರ್ಮ್ ನಂಬರ್ 8 ಈ ಟ್ರೈನ್ಗೆ. ಯಶವಂತಪುರ ಕಡೆ ಹೋಗೋ ಎಲ್ಲ ಪ್ರತಿಯೊಂದು ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 8 ಒಳಗಡೆ ಹೋಗ್ತದೆ ರೀ. ಆಮೇಲೆ ಪ್ಲಾಟ್ಫಾರ್ಮ್ ನಂಬರ್ 8, 9 ಬಗ್ಗೆ ಹೇಳೋದಾದರೆ ಯಶವಂತಪುರ ಸೈಡೆಲ್ಲ ಅದೇ ಟ್ರೈನ್ ರೀ. ಇನ್ನು ನಮ್ಮ ಪಂಚಗಂಗಾ ಎಕ್ಸ್ಪ್ರೆಸ್ 8ನೇ ಯಾಕಂತ ಹೋಗುತ್ತೆ ಅಂತಂದರೆ ರಾಜಧಾನಿ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ಇದೆ ರೀ. ರಾಜಧಾನಿಗಿಂತ ಮೊದಲು ಓಡೋ ಟ್ರೈನ್ ಆಗಿದೆ ನಮ್ಮದು ಪಂಚಗಂಗಾ ಎಕ್ಸ್ಪ್ರೆಸ್ ರೀ. ಇನ್ನು ಟ್ರೈನ್ ಬಂದಿಲ್ಲ ರೀ. ಟ್ರೈನ್ ಬಂದಾಗ ತೋರಿಸ್ತೀನಿ ಅಂತ ಬರ್ರಿ. ಟ್ರೈನ್ ಡೀಟೇಲ್ಸು ಮತ್ತು ಟೈಮಿಂಗ್ಸ್ ಎಲ್ಲ ಟ್ರೈನ್ ಒಳಗಡೆ ಮಾತಾಡೋಣ ಅಂತ ಬರ್ರಿ. ಫೈನಲಾಗಿ ಟ್ರೈನ್ ಬಂದೇ ಬಿಡ್ರಿ. ಇದೇ ನಮ್ಮ ಟ್ರೈನ್ ಪಂಚಗಂಗಾ ಎಕ್ಸ್ಪ್ರೆಸ್. S6 ಚೆನ್ನಾಗಿದೆ. ಅದು ಇದೆ. ಇದೇ ರೀ ನಮ್ಮ ಕೋಚು S6. ನಮ್ಮ ಟ್ರೈನ್ ಫೈನಲಾಗಿ ಬಂದೈತ್ರಿ KSR ಬೆಂಗಳೂರು ಸಿಟಿ ಜಂಕ್ಷನ್ ಒಳಗಡೆ. ಇಲ್ಲಿ ಟ್ರೈನ್ ಒಳಗಡೆ ಬಂದಿರಿ. ಇದೆ ನಮ್ಮ ಕೋಚು. ನನ್ನ ಸೀಟ್ ಬಂದ್ಬಿಟ್ಟು ಇದೆ ರೀ ಸೈಡ್ ಲೋಯರ್. ಸ್ಲೀಪರ್ನ ಇಂಟೀರಿಯರ್ಸ್ ಬಗ್ಗೆ ಮಾತಾಡೋದಾದರೆ ನಿಮ್ಗೆ ಸಿಗ್ತಾವೆ ರೀ ಲೋಯರ್, ಮಿಡಲ್, ಅಪ್ಪರ್. ಆಮೇಲೆ ಸೈಡಲ್ಲಿ ಸಿಗ್ತವೆ ಸೈಡ್ ಲೋಯರ್ ಮತ್ತು ಸೈಡ್ ಅಪ್ಪರ್. ಒನ್ ಆಫ್ ದ ಬೆಸ್ಟ್ ಟ್ರೈನ್ ಅಂತ ಇಷ್ಟಪಡ್ತೀನಿ ಪ್ರೈಸ್ ರೇಂಜ್ ಒಳಗಡೆ. ನೀವೇನಾದ್ರು ಕಡೆ ಮುರುಡೇಶ್ವರ ಆ ಕಡೆ ಹೋಗ್ಬೇಕಂತಂದರೆ ಒನ್ ಆಫ್ ದ ಬೆಸ್ಟ್ ಟ್ರೈನ್ ರೀ. ನಾನು ಮುರುಡೇಶ್ವರಗೋಸ್ಕರ ಬುಕ್ ಮಾಡಿದ್ದೀನಿ ರೀ. ಜನರಲ್ ಕಂಪಾರ್ಟ್ಮೆಂಟ್ ಹಿಂಗಿದೆ ಅಂತಲೇ ತತ್ಕಲ್ಲಿ ಹೆಂಗಿರ್ಬೋದು. ಚೆನ್ನಾಗಿದೆ. ಟ್ರೈನ್ ಡೀಟೇಲ್ಸ್ ಬಗ್ಗೆ ಹೇಳೋದಾದರೆ ಟ್ರೈನ್ ನಂಬರ್ ಬಂದ್ಬಿಟ್ಟು 14,595 ರೀ. ಪಂಚಗಂಗಾ ಎಕ್ಸ್ಪ್ರೆಸ್ KSR ಬೆಂಗಳೂರಿಂದ ಕಾರವಾರ್ಗೆ ಹೋಗ್ತಾನೆ ರೀ. ಕಾರವಾರಿಂದ ಮಡ್ಗಾವ್ಗೆ ಹೋಗ್ತಾನೆ ರೀ. ಇದು ಕಾರವಾರ್ಗೆ ಹೋಗಿ 10 ನಿಮಿಷ ಆದಮೇಲೆ ಮಡ್ಗಾವ್ಗೆ ಹೋಗಿದ್ರೂ ಒಂದು ಒಳ್ಳೆ ಟ್ರೈನ್ ರೀ ಇದು. ಅದೇ ಟ್ರೈನ್ಗೆ ಹೋಗ್ರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಟ್ರೈನು. ಇನ್ನು ನೀಟ್ ಬಗ್ಗೆ ನೋಡೋದಾದರೆ ಒಂದು ಮಾತಿಲ್ಲ ರೀ, ಬೇರೆ ಮಾತೇ ಇಲ್ಲ. ಕ್ಲೀನಾಗಿದೆ ರೀ ಟ್ರೈನ್. ನೋಡಿ, ಬುಕ್ ಮಾಡೋದು ಯಾವ ಥರ ಎಲ್ಲ ಗೊತ್ತಾಗಿಲ್ಲ ಅಂತ ನಾನು ಕಮೆಂಟ್ ಹಾಕಿ ಪೋಸ್ಟಿಗೆ ಹಾಕೋಣಕ್ಕೆ. ಫುಡ್ ಆರ್ಡರ್ ಕೂಡ ಬರುತ್ತೆ ರೀ ನಿಮಗೆ. ಇಲ್ಲಿ ಕೇಳ್ತಾರೆ ರೀ ಫುಡ್ ಆರ್ಡರ್ ಮಾಡ್ಕೊಬೋದು ಅಂತ. ಒಂದು ಒಳ್ಳೆ ಟ್ರೈನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಫುಡ್ ತೊಗೊಂಡಿದ್ದೀನಿ AJS ಕ್ಯಾಟ್ರಿಂಗಲ್ಲಿ. ನೋಡಂತೆ ಅಲ್ಲಿ ಯಾವ ಥರ ಇರುತ್ತೆ ಅಂತ. AJS ಕ್ಯಾಟ್ರಿಂಗಲ್ಲಿ ತೊಗೊಂಡಿದ್ದೀನಿ, ರಿವ್ಯೂ ಮಾಡ್ತೀನಿ ರೀ. ಆನ್ಲೈನಲ್ಲೂ ಯಶವಂತಪುರದಲ್ಲಿ ಆರ್ಡ್ರ್ ಮಾಡಿದ್ದೀನಿ, ನೋಡೋಣಂತೆ. ಟೇಸ್ಟ್ ಮಾಡಿ ರಿವ್ಯೂ ಮಾಡಿ ತಿಳಿಸೋಣಂತೆ. ಇನ್ನು ನಮ್ಮ ಟೈಮಿಂಗ್ಸ್ ಬಗ್ಗೆ ಬರೋದಾದರೆ 6:50 ಕೊಡ್ತೇನೆ ರೀ. ಇವಾಗ ಇನ್ನೂ ಟೈಮ್ ಬಂದುಬಿಟ್ಟು 6:15. ಇನ್ನೂ ಏನಿಲ್ಲ ಅಂತ 35 ಮಿನಿಟ್ಸ್ ಇದೆ ಡಿಪಾರ್ಚರ್ ನೋಡೋಣಂತೆ. ಅಲ್ಲಿಂದ ತನಕ ಪಾಸ್ ಮಾಡ್ತೀನಿ. ಬರೀ ಟ್ರೈನ್ ಫುಲ್ ಜರ್ನಿ ಮಾಡ್ತೀನಿ ರೀ, ಯಾವುದು ಬಿಡೋಲ್ಲ. ಫುಡ್ ಆರ್ಡರ್ ಕೇಳ್ತಾರೆ ರೀ. ಈ ಪ್ರೈಸ್ ರೇಂಜಿಗೆ ಈ ಟ್ರೈನ್ ಬೆಂಕಿರಿ. ನಾನು ಮುರುಡೇಶ್ವರ ಪೇ ಮಾಡಿದ್ದು 385 ರೂಪಾಯಿ. ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಪ್ರೈಸ್ ರೇಂಜಿಗೆ ಇಂಥ ಕ್ಲೀನ್ ಟ್ರೈನ್ ಕೊಡ್ತಾರೆ ಅಂತ IRCTC ಅದೊಂದು ಹ್ಯಾಟ್ಸ್ ಆಫ್ ಪ್ಲಸ್. ಟ್ರೈನ್ ವಾಶ್ರೂಮ್ಸ್ ಬಗ್ಗೆ ಮಾತಾಡಿದರೆ ವಾಶ್ರೂಮ್ಸ್ ಕ್ಲೀನಾಗಿದೆ. 2018 ಮ್ಯಾನುಫ್ಯಾಕ್ಚರ್ ಕೋಚು. ಒನ್ ಆಫ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಇಷ್ಟ ಆಯಿತು ರೀ. ನೀವೇನೊಂದು ವೇಳೆ ಟ್ರಾವೆಲ್ ಮಾಡ್ತಾಯಿದ್ದೀರಾ ಅಂತಂದರೆ ಬೆಸ್ಟ್ ಟ್ರೈನ್ ಅಂತ ಹೇಳಕ್ಕೆ ಸಜೆಸ್ಟ್ ಮಾಡ್ತೀನಿ ನಾನು. ಟ್ರೈನ್ ರೂಟ್ ಬಗ್ಗೆ ಮಾತಾಡೋದಾದರೆ ಇವಾಗ ಹೋಗ್ತಾನೆ ರೀ ಯಶವಂತಪುರ ಮೇಲೆ ಹೋಗ್ತಾನೆ ರೀ. ಕುಣಿಗಲ್ ಮೇಲೆ ಹೋಗ್ತಾನೆ ರೀ. ಚನ್ನರಾಯಪಟ್ಟಣ ಮೇಲೆ ಹೋಗ್ತಾನೆ. ಹಾಸನ ಮೇಲೆ ಹೋಗ್ತಾನೆ ರೀ. ಸಕಲೇಶ್ಪುರ ಮೇಲೆ ಇವಾಗ ಹೋಗ್ತಾನೆ ಸುಬ್ರಹ್ಮಣ್ಯ ಹೋಗ್ತಾನೆ. 1-2 ಗಂಟೆ ಮಧ್ಯರಾತ್ರಿ. ಸಜೆಸ್ಟ್ ಮಾಡೋಂಗಿಲ್ಲ ರೀ ಇದನ್ನು. ಸುಬ್ರಹ್ಮಣ್ಯ ನೀವು ನೈಟ್ ಟ್ರೈನ್ ಇಷ್ಟ ಅಂತಂದರೆ ಕಣ್ಣೂರು ಎಕ್ಸ್ಪ್ರೆಸ್ ತೊಗೊಬೋದು ರೀ. 9 ಗಂಟೆ ಬಿಡ್ತಾನೆ KSR ಬೆಂಗಳೂರು. 5 ಗಂಟೆ ಹೋಗ್ತಾನೆ. ಅದ್ರ ಮೇಲೆ ಹೋಗ್ತಾನೆ ರೀ. ಬೆಳಗ್ಗೆ ಕ್ಯಾಮ್ರೇಜ್ ಮೇಲೆ ಮಂಗಳೂರು ಹೋಗೋದು ರೀ. ಬೆಳಗ್ಗೆ ಕ್ಯಾಮ್ರೇಜ್ ಮೇಲೆ ಮುಖಾಂಬಿಕಾ ರೋಡು, ಭಟ್ಕಳ, ಉಡುಪಿ. ಅದ್ರ ಮೇಲೆ ಹೋಗ್ತಾನೆ ರೀ ಮುರುಡೇಶ್ವರ. ಇದ್ರಿ ನಮ್ಮ ಟ್ರೈನ್ ರೂಟು. ಏನಾದರೂ ಸರಿ ಕಮೆಂಟ್ ಮಾಡಿರಿ, ತಿಳಿಸೋಣ.
ಕಂಬಾಸ್ ಎಕ್ಸ್‌ಪ್ರೆಸ್. ನೋಡಿ ಇದೆ ರೀ ನಮ್ಮ ಟ್ರೈನು. ನೋಡಿ ಇದೆ ನಮ್ಮ ಟ್ರೈನು. ಲೀಡ್ ಯಾರೈತೆ ನೋಡ್ಕೊಂಬರೋಣ. ಫುಲ್ ಪ್ಯಾಕ್ ಆಗೈತೆ ರೀ ಪಂಚಗಂಗಾ ಎಕ್ಸ್‌ಪ್ರೆಸ್ಸು. ಹೆವಿ ಅಂದರೆ ಹೆವಿ ಪ್ಯಾಕ್ ಆಗೈತೆ ಪಂಚಗಂಗಾ ಎಕ್ಸ್‌ಪ್ರೆಸ್. ಲೀಡ್ ಬಂದ್ಬಿಟ್ಟು WD-40 ರೀ. ಅದೇ ಅನಿಸುತ್ತೆ ನನ್ನ ಪ್ರಕಾರ ಲೀಡು. ಯೂಶಲಿ ಅದೇ ರೀ ಲೀಡ್ ಹೋಗೋದು. ನೋಡ್ಕೊಂಡೆ ಬರ್ಬೇಡ ಲೀಡ. ಹೆವಿ ಪ್ಯಾಕ್ ಐತೆ ರೀ ಪಂಚಗಂಗಾ ಎಕ್ಸ್‌ಪ್ರೆಸ್ಸು. ನೀವೇನಾದ್ರು ಒಳಗಡೆ ಬುಕ್ ಮಾಡ್ತೀರಾ ಅಂತಂದರೆ 2 ತಿಂಗಳು ಮುಂಚೆ ಬುಕ್ ಮಾಡಲೇಬೇಕು ರೀ. ಇಲ್ಲ ಟ್ರೈನ್ ಸಿಗೋದು ಡೌಟು. ನೋಡಿರಿ WD-40 ರೀ ಲೀಡು. ಜನರಲ್ ಪರಿಸ್ಥಿತಿ ಹೆಂಗೈತೆ ನೋಡ್ಕೊಂಬರೋಣಂತೆ. ಹೆವಿ ರೋರ್ ಐತ್ರಿ ಇಂಜಿನ್ದು. ಜನರಲ್ ಫುಲ್ ಪ್ಯಾಕ್ ಆಗೈತ್ರಿ. ಹಬ್ಬ ಇದ್ರೂ ಪ್ಯಾಕ್ ಇದ್ದೇ ಇರುತ್ತೆ. ಅವತ್ತಿಗೆ ಹಬ್ಬಕ್ಕಿಂತ ಸ್ವಲ್ಪ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಐತ್ರಿ. ಹೆವಿ ರೋರ್ ಐತ್ರಿ ಇಂಜಿನು. ನೋಡೋದಂತೆ. ನಮ್ಮ ಟ್ರೈನ್ ಡಿಪಾರ್ಟ್ ಆತ್ರಿ ಕರೆಕ್ಟ್ ಆನ್ ಟೈಮ್ 6:50ಕ್ಕೆ. ಕರೆಕ್ಟ್ 6:50ಕ್ಕೆ ಟ್ರೈನ್ ಡಿಪಾರ್ಟ್ ಆಗೈತೆ. ಯಶವಂತಪುರದಲ್ಲಿ ನಮ್ಮ ಫುಡ್ ಆರ್ಡ್ರ್ ಐತ್ರಿ, ನೋಡೋಣಂತೆ. ನಂದು ಬಂದ್ಬಿಟ್ಟು ಸೈಡ್ ಲವರ್ ಸೀಟ್ ರೀ. ಇದೆ ನೋಡಿರಿ. ಆವಾಗ ಸೈಡ್ ಲವರ್ ಸಿಂಗಲ್ ಸಿಗ್ ಬೆಸ್ಟು. ನೋಡಿ ನಿಮ್ಮ ಕಂಫರ್ಟಬಿಲಿಟಿ ಮೇಲೆ ಡಿಪೆಂಡು. ಕಾರವಾರ್ಗೆ ಹೋಗೋಕ್ಕೆ ಒನ್ ಆಫ್ ದ ಬೆಸ್ಟ್ ಟ್ರೈನ್. ನೈಟ್ ಟೈಮ್ ಟ್ರಾವೆಲ್ ಮಾಡೋದು ಗೊತ್ತು ಅಂತಂದರೆ ಬೆಸ್ಟ್ ರೀ. ಡಾಟ್ ಟೈಮ್ ಡಿಪಾರ್ಟ್ ಆದರೆ ಇವಾಗ KSR ಬೆಂಗಳೂರಿಂದ. ಫುಡ್ ಕೂಡ ಚೆನ್ನಾಗಿದೆ ರೀ. KSR ಬೆಂಗಳೂರು ಒಳಗಡೆ ಎಲ್ಲ ಸಿಗುತ್ತೆ. ಅವರೇ ಬಂದು ಆರ್ಡರ್ ತಂದು ಕೊಡ್ತಾರೆ. ಬೆಸ್ಟ್. ಆ ಕಡೆ ಪ್ಲ್ಯಾಟ್ಫಾರ್ಮಲ್ಲಿ ಯಾವ್ದು ನಿಂತೈತೆ ನೋಡೋಣಂತೆ ಬರ್ರಿ. ಯಾವುದೋ ವ್ಯಾಪ್ 7 ಹಾಕೋರಿ. ಅಲ್ಲ ಅದಲ್ಲ ಬೇರೆದು ರೀ ಅದು. ಕಡೆಯಲ್ಲಿ ಯಾವುದೋ ನಿಂತಿದೆ ಗೊತ್ತಾಗ್ತಿಲ್ಲ ಯಾವುದು ಅಂತ. ಸೊ ಇಲ್ಲಿ ನಿಂತೈತ್ರಿ ನಮ್ಮದು ವ್ಯಾಪ್ 7. ಯಾವುದು ಟ್ರೈನ್ ಅಂತ ಗೊತ್ತಿಲ್ಲ. ಸೆಂಟಿಂಗ್ ಪರ್ಪಸ್ ಇರ್ತಾವ್ರಿ ಒಂದೊಂದ್ಸರಿ. ಫೈನಲಿ ಮಸ್ತ್ ಡಿಪಾರ್ಚರ್ ರೀ. ಒಳ್ಳೆ ಆಕ್ಸಲರೇಷನಿಂದ ಡಿಪಾರ್ಚರ್ ಆದ. ಇವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿಟಿ ಜಂಕ್ಷನ್. ಅಲ್ಲಿ ನಿಂತವ್ ನೋಡ್ರಿ ವ್ಯಾಪ್ 7. ಎಲೆಕ್ಟ್ರಿಕಲ್ ಅವು ಬೆಸ್ಟ್ ಆದರೆ ಡೀಸೆಲ್ಲಿ ಯಾವಾಗಲೂ ಬೆಸ್ಟ್ ಆದ್ರಿ ನಮ್ಮ WD-40. ಹೌದು ರೀ, ಇದೇ ಬೆಸ್ಟ್ ರೀ. ಟ್ರೈನ್ ನೀಟ್ನೆಸ್ ಬೆಸ್ಟು. ಟೈಮಿಂಗ್ಸು ಚೆನ್ನಾಗಿದೆ. ಫೈನಲಾಗಿ ಎಲ್ಲ ಹೇಳ್ಬೇಕಂತಂದರೆ ಆಲ್ ಈಸ್ ಬೆಸ್ಟ್ ರೀ. ನೋಡಿರಿ, ನಿಮ್ಮ ಕಂಫರ್ಟಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಮಲ್ಲೇಶ್ವರಂ ಸ್ಕಿಪ್ ಮಾಡಕತ್ತೀವಿ ರೀ. ನನಗಂತೂ ಭಾಳ ಇಷ್ಟ ಆಯ್ತು ಟ್ರೈನು. ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಇವನ್ ಆರ್ಡ್ರು ಕೂಡ ಮಾಡಿದ್ರಿ. ಅಣ್ಣವ್ರು ಫೋನ್ ಮಾಡಿದರು, ಯಶವಂತಪುರದಲ್ಲಿ ಇಸ್ಕೋಣ ಅಂತ ಆರ್ಡ್ರ. ಸ್ಟಾಪ್ ಇಲ್ಲ, ಮಲ್ಲೇಶ್ವರಂ ಸ್ಟಾಪ್ ಇಲ್ಲ. ಅದೇನು ಕ್ರಾಸಿಂಗ್ ಗೀಸಿಂಗ್ ಅಷ್ಟೇ.
ನಮ್ಮ ಪ್ಯಾಸೆಂಜರ್ ಇಂದು ಬಂದಿಲ್ವೇ ಅಲ್ಲಿ ನನ್ನ ಸೀಟ್ ನಂಬರ್ ಇನ್ನೂ ಬಂದಿಲ್ಲ, ನೋಡೋಣ ಅಂತ ಎಲ್ಲಿ ಹತ್ಕೊಂತಾರೆ ಅವರು ಅಂತ. ಏನು 3? ಹಾಂ 3 ಎಲ್ಲ 3ಕ್ಕೆ ಬರೋದು. ಅದು ಆಲ್ರೆಡಿ ಅಲ್ಲಿ ಕೋಚ್ ಹಾಕಿರ್ತಾರಲ್ಲ ನಂಬರು, ಅಲ್ಲಿ ಬಂದು ನಿಂತಿದ್ದೀನಿ ಬನ್ನಿ ಅಂತ. ಎಲ್ಲ ಸಖತ್ ಗಾರ್ಡನ್ ಇದೆ ಇಲ್ಲಿ, ಗಾರ್ಡನ್ ಚೆನ್ನಾಗಿ ಮಾಡೋದು. ಬೀದರ್ ಎಕ್ಸ್ಪ್ರೆಸ್ ಫುಡ್ ಬಂದಿದ್ದರೆ ಮಿಸ್ ಮಾಡಿದ್ದೀವಿ, ರಿವ್ಯೂ ಮಾಡೋಣ ಅಂತ. ಪ್ಯಾಸೆಂಜರ್ ಜಾಸ್ತಿ ಮಾಡ್ತಿದ್ದೀವಿ. ಮಸ್ತ್ ಸ್ಪೀಡ್ ಐತ್ರಿ. ನಮ್ಮ ಮ್ಯಾಕ್ಸಿಮಮ್ ಸ್ಪೀಡ್ ಬಂದ್ಬಿಟ್ಟು 120 ಕೊಂಕಣ್ ರೈಲ್ಸ್ ಹೋಗೋದು. ತೋರಿಸ್ತೀನಿ ಅಂತ. ಚಿಕ್ಕಬಳ್ಳಾಪುರ ಸ್ಕಿಪ್ ಮಾಡಿದ್ರಿ. ಚಿಕ್ಕಬಳ್ಳಾಪುರ ಮೆನ್ಷನ್ ಯಾಕಂತಾನೆ ಅಂತಂದರೆ, ಚಿಕ್ಕಬಳ್ಳಾಪುರ ನಾವೇನೀಗ ಒಂದು ಲೈನ್ ಹೋಗ್ತೀವಲ್ರಿ, ಆ ಲೈನು ಇನ್ನೊಂದು ಲೈನ್ ಹೋಗೈತ್ರಿ ಹುಬ್ಳಿ ಮೇಲೆ. ಚಿಕ್ಕಬಳ್ಳಾಪುರದೆಲ್ಲ ಕಂಟ್ರೋಲ್ ಇದ್ದರೆ ಬಡ್ಸಿನ ಜಾಗ ಸೋಲ್ಜರ್ ನಡೀಲಿ. ಅದು ಅದಕ್ಕೆ ಮನೆ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೆ ನೋಡಿರಿ. ರಾತ್ರಿ ಏನೂ ಕಾಣಲ್ಲ, ಅವ್ರು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ. ಊಟ IRCTC ತರಿಸಿದ್ರಿ ವೆಜ್ ರೋಲು, ಚೆನ್ನಾಗಿತ್ತು ರೀ. ಒನ್ ಆಫ್ ದ ಬೆಸ್ಟ್. ಅನ್ನ ಹೊತ್ತಿತ್ತು, ಟೇಸ್ಟ್ ಮಾತ್ರ ಟೇಸ್ಟಲ್ಲಿ ಕಾಂಪ್ರಮೈಸ್ ಇಲ್ಲ, ಪ್ಯಾಕಿಂಗಲ್ಲೂ ಕಾಂಪ್ರಮೈಸ್ ಇಲ್ಲ. ಟೇಸ್ಟ್ ಅಂತ ಇಷ್ಟಪಡ್ತೀನಿ. ಫ್ರೈಡ್ ರೈಸ್ ಇದೆ, ಸೋಲ್ಜರ್ ನಡಿ ಸ್ಕಿಪ್ ಆದಮೇಲೆ ಅದನ್ನು ರಿವ್ಯೂ ಮಾಡೋಣ ಅಂತ ಬರ್ತೀನಿ. ಸೋಲ್ಜರ್ ನಡಿ ಸ್ಕಿಪ್ಪಿಂಗ್ ರೀ. ಸೋಲ್ಜರ್ ನಡಿ ಸ್ಕಿಪ್ ಮಾಡ್ತಾಯಿದ್ದಾರೆ. ಹೆವಿ ಆಕ್ಸಲರೇಷನ್ ಆಗಿದೆ, ಆಕ್ಸಲರೇಷನ್ ಹೆವಿ ಇದೆ. ಟ್ರೈನ್ ಮಾತ್ರ 2 ಮಾತಿಲ್ಲ. ಹೆವಿ ಸ್ಪೀಡ್ ಐತ್ರಿ. ಇದೇನೇ ನಮ್ಮ ನೈಟ್ ಜರ್ನಿ, ಫಸ್ಟ್ ನೈಟ್ ಜರ್ನಿ ರೀ ಇದು. ಹೋಗಿಲ್ಲ ನಾನು ನೈಟ್ ಜರ್ನಿ, ಅದಕ್ಕೆ ರಿವ್ಯೂ ಮಾಡ್ತಾ ಇರೋದು. ನೀವೇನಾದ್ರು ಒಳ್ಳೆ ಟ್ರೈನ್ ನೈಟ್ ಜರ್ನಿ ಮಾಡ್ತಾಯಿಲ್ಲ ಅಂದರೆ ನಾನು ಸಲಹೆ ತೊಗೋಬೋದ್ರಿ. ಏನಾದ್ರು ಡೌಟ್ಸ್ ಇಲ್ಲ ಕಮೆಂಟ್ ಮಾಡಿರಿ, ನಮ್ಮ ಫೋನ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಕಾಲ್ ಮಾಡ್ಬೋದು ಅಂತ ಹೇಳ್ಬೋದ್ರಿ. ಸರಿ ಕಾಲ್ ಬರ್ತಿಲ್ಲ ಅಂತಂದರೆ ವಾಟ್ಸಪ್ ಕಾಲ್ ಮಾಡಿರಿ, ಮಿಸ್ ಕಾಲ್ ಆದರೆ ನಾನು ವಾಪಸ್ ಮಾಡೇ ಮಾಡ್ತೀನಿ. ಕತ್ಲೆ ಏನೂ ಕಾಣಿಸ್ತಿಲ್ಲ,
ಇರೋ ಕಾರಣ ನಮ್ಮದೇ ಇನ್ನೂ ಸಪ್ರೇಟ್ ಲೈನ್ ಹೋದ್ವಿ. ನಾವು ನೆಲಮಂಗ್ಲಷ್ಟಿಗೆ ಸ್ಕಿಪ್ ಮಾಡಿ ಹೋಗ್ತಿದ್ವಿ. ನಾವು ನೆಲಮಂಗ್ಲ ತೋರ್ಸೋಕ್ಕಾಗಲಿಲ್ಲ, ಯಾಕೆಂದರೆ ಊಟ ಮಾಡ್ತಾಯಿದ್ದೆ. AJS ಕ್ಯಾಟ್ರಿಂಗು ಅಷ್ಟೇ, ಬಟ್ ಆನ್ಲೈನ್ ಫುಡ್ ಬೆಂಕಿ. ನಿಮ್ಮ ಕಂಫರ್ಟಬಿಲಿಟಿ ಮೇಲೆ ಡಿಪೆಂಡು. ಕತ್ಲಲ್ಲೇನೂ ಕಾಣಲ್ಲ. ಕುಣಿಗಲ್ ಅರವತ್ತು ತೋರಿಸ್ತೀನಿ ಅಂತ. ಇನ್ನೇನು ನಾವು ಊಟ ಮಾಡೋದ್ರಿ, ಎಲ್ಲ ಫೋಟೋಸ್ ಇದ್ದಾವ್ರಿ. ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೆ. ಇನ್ನೊಂದು ಪೋಸ್ಟ್ ಅಪ್ಲೋಡ್ ಮಾಡ್ತಿದ್ದೆ. ತೋರ್ಸೋಕ್ಕಾಗಲಿ ಟಿಕೆಟ್ ಆಗಿತ್ತು ಜಾಗ. 4 ದಿನ ಟಿಕೆಟ್ ಆಯಿತು. ಅದು ಮಾಡಿದ್ದೀವಿ. ಇದು ಇನ್ನೊಂದು ಪೋಸ್ಟಲ್ಲಿ ಆಗ್ತದೆ. ಕತ್ಲಲ್ಲೇನೂ ಕಾಣಕ್ಕಾಗ್ತಿಲ್ಲ. ಕುಣಿಗಲ್ಗೆ ಎಂಟ್ರಿ ಆಗ್ತಾಯಿದ್ದೀವಿ ಅನ್ಸುತ್ತೆ. ನೋಡ್ತಿದ್ದೀರಿ ಫುಲ್ ಸ್ಲೋ ಹೋಗ್ತೈತ್ರಿ. ನಾವೀಗ ಸೋಲೋ ಸ್ಕಿಪ್ ಮಾಡ್ಬೇಕೈತ್ರಿ. ಸ್ಟಾಪ್ ಕೊಟ್ಟವ್ರೆ. ಐ ಥಿಂಕ್ ಯಾವುದೋ ಕ್ರಾಸಿಂಗ್ ಇರ್ಬೇಕು, ಕಾರ್ವಾರ ಎಕ್ಸ್ಪ್ರೆಸ್. ಆ ಕಡೆ ತೋರ್ಸೋಕ್ಕಾಗಲ್ಲ, ಈ ಕಡೆ ಬಂದು ಹೇಳ್ತೀನಂತೆ. ಸ್ಕಿಪ್ಪಿಂಗ್ ಸ್ಟೇಷನ್ ಇದು ಯಾಕೆ ಸ್ಟಾಪ್ ಕೊಟ್ಟಾರೆ ಅಂತ ಹೇಳಕ್ಕೆ ಗೊತ್ತಿಲ್ಲ. ನೋಡೋಣಂತೆ. ಆ ಕಡೆ ಕಾರ್ವಾರ ಎಕ್ಸ್ಪ್ರೆಸ್ ಬರೋಂಗೆ ಕಾಣ್ತಾ ಇತ್ತು, ನೋಡಬೇಕು ಯಾಕೆ ನಿಲ್ಲಿಸಿರಂತೆ. ಕಾರ್ವಾರ ಎಕ್ಸ್ಪ್ರೆಸ್ ಅಂದರೆ ಪಕ್ಕ ಅದಕ್ಕೆ ನಿಲ್ಲಿಸಿರೋದು ಕಾರಣ, ಇಲ್ಲಾಂದರೆ ನೋಡ್ಬೇಕಾಗುತ್ತೆ. ಕಾರ್ವಾರ ಎಕ್ಸ್ಪ್ರೆಸ್ ಪಾಸ್ ಆಯ್ತು ರೀ. ಅದಕ್ಕೆ ಇವಾಗ ಹೊರಟ ಡಿಪಾರ್ಚರ್. ಭಾಳ ಕಷ್ಟಪಟ್ಟು ವಿಡಿಯೋ ಮಾಡಕತ್ತೀನಿ ರೀ. ನೋಡೋದಾದ್ರೆ ದಯವಿಟ್ಟು ಲೈಕ್ ಮಾಡಿರಿ ಒಂದ್ಸರಿ. ಇಲ್ಲ ಅಂದರೆ ಏನಾರು ಸಜೆಷನ್ಸ್ ಇದ್ದರೆ ದಯವಿಟ್ಟು ಹೇಳಿ. ನೆಕ್ಸ್ಟ್ ವ್ಲಾಗ್ ಒಳಗಡೆ ಸರಿ ಮಾಡ್ಕೋಣ ಅಂತ. TC ಬಂದಿದ್ರಿ, ಅವರು ನೇಮ್ ಕೇಳಿ ನನಗೇನೋ ತಟ್ಟೋದ್ರಿ ಎಂತಕ್ಕೆ ಅಂತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಬಟ್ ಟಿಕೆಟ್ ಓಪನ್ ಮಾಡಿ ಇಟ್ಕೊಂಡಿದ್ವಿ. ಭಾಳ ಖುಷಿ ಆಗುತ್ತೆ ರೀ ಆ ಥರ ಬಂದು ಇದು ಮಾಡಿದ್ರೆ. ಇವಾಗ ನಮ್ಮ ಪ್ಯಾಷನ್ಗೆ ಎಲ್ಲ ಸಪೋರ್ಟ್ ಮಾಡಿದ್ರೆ ತುಂಬ ಒಳ್ಳೇದು ರೀ. ಡಿಪಾರ್ಟ್ ಆದ್ವಿ ನಾವು. ಸೋಲೋರ್ ಅನ್ಸುತ್ತೆ ರೀ. ಸೋಲೋಯಿಂದ ಡಿಪಾರ್ಟ್ ಆದ್ವಿ ನಾವು. ಈ ಇಂಜಿನ್ದು ಆ್ಯಕ್ಸಲರೇಷನ್ನು ಮಸ್ತ್ ಅಂದರೆ ಮಸ್ತ್ ಐತ್ರಿ, ಎರಡು ಮಾತಿಲ್ಲ ಇನ್ನು ಆ್ಯಕ್ಸಲರೇಷನ್ ಬಗ್ಗೆ. ಎಂಟ್ರಿನೂ ಒಳ್ಳೆ ಹೆವಿ ಆ್ಯಕ್ಸಲರೇಷನ್ನು. ಡಿಪಾರ್ಚರು ಒಳ್ಳೆ ಆ್ಯಕ್ಸಲರೇಷನ್ ಮಸ್ತ್ ಅಂದರೆ ಮಸ್ತ್ ಐತ್ರಿ. ಇಂಜಿನ್ದು ರೋರ್ ಕೂಡ ಹಂಗೆ ಐತ್ರಿ, ಹೆವಿ ರೋರ್ ಐತ್ರಿ. WD 4D ಅನ್ಸುತ್ತೆ. ಇಂಜಿನ್ನು ನಂಗೆ ಒಂಥರ ಇಷ್ಟ ರೀ, ಇದೊಂಥರ WD 4D ಇಂಜಿನು. ಬಟ್ ಹಾರನ್ ಕೇಳಿದ್ರೆ ಅಷ್ಟೇ ಭಯ ಆಗುತ್ತೆ ರೀ. ನೈಟ್ ಏನೂ ಕಾಣಕ್ಕಾಗ್ತಿಲ್ಲ. ಕುಣಿಗಲ್ ಒಳಗಡೆ ಅರಬಲ್ ತಾಣ ಅಂತ ಬರ್ರಿ. ಸ್ಕಿಪ್ ಮಾಡ್ತಾ ಇದ್ದೀವಿ, ಯಾವುದು ಅಂತ ಗೊತ್ತಾಗ್ತದೆ. ಸ್ಕಿಪ್ ಮಾಡೋಕ್ಕಾಗಲ್ಲ, ಸ್ಪೀಡಲ್ಲಿದೆ ಟ್ರೈನ್. ತೋರಿಸ್ತಾ ಇದ್ದೀವಿ. ರಾಯವಾದ್ವಿ ಕುಣಿಗಲ್ ಒಳಗಡೆ. 2 ನಿಮಿಷ ಅಷ್ಟೇ ರೀ ಸ್ಟಾಪ್ ಇರೋದಿಲ್ಲಿ. ರೀಸೆಂಟಾಗಿ ಸ್ಟಾಪ್ ಕೊಟ್ಟೋರು ಇಲ್ಲಿ. ಫೈನಲಿ ಕುಣಿಗಲ್ ಅರೈವ್ ಆದ್ವಿ. ಸ್ಟಾಪ್ ಇರೋದಿಲ್ಲಿ ಬರೀ 2 ನಿಮಿಷ ರೀ. ಅದಕ್ಕೆ ಕುಣಿಗಲ್ ಬಗ್ಗೆ ನೆಕ್ಸ್ಟ್ ಪೋಸ್ಟಲ್ಲಿ ಹಾಕ್ತೀನಿ ರೀ, ಬೆಸ್ಟಾ ಅಲ್ವಾ ಅಂತ.
ಡಿಪಾರ್ಟ್ ಆದ್ವಿ ಕುಣಿಗಲ್ಲಿಂದ. ಆಯ್ತು ಆಯ್ತು ಆಯ್ತು. ಮಸ್ತ್ ಆಕ್ಸಲರೇಷನ್ ಎಂಟ್ರಿ ಆಯಿತು. ನೋಡೋಣ ಡಿಪಾರ್ಚರ್ ಹೆಂಗೆ ಅಂತ. ಡಿಪಾರ್ಟ್ ಆದ್ವಿ. ಒಳ್ಳೆ ಆಕ್ಸಲರೇಷನಿಂದನೇ ಡಿಪಾರ್ಟ್ ಆಗಿದ್ವಿ. ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟು 70 ಕಿಲೋಮೀಟ್ರ್ ಆದಮೇಲೆ ಚನ್ನರಾಯಪಟ್ಟಣ. ಅಲ್ಲಿ ತೋರಿಸ್ತೀನಿ ಅಂತ. ಇನ್ನು ಕತ್ಲಲ್ಲಿ ಏನೂ ಕಾಣೋಕ್ಕಿಲ್ಲ. ಅದರಿಂದ ವೀಡಿಯೋ ಪಾಸ್ ಮಾಡಿ ಅಲ್ಲಿಗೆ ತೋರಿಸೋಣ ಅಂತ ಬನ್ನಿ. ಚನ್ನರಾಯಪಟ್ಟಣ ಅರಾವಳಿ. ಎಲ್ಲ 2 ನಿಮಿಷ ಅಷ್ಟೇ ಸ್ಟಾಪು. ಎಲ್ಲ ಅಪ್ಪ ಮೋಸ್ಟ್ಲಿ ಎಲ್ಲರೂ ಲೋಯರ್ಗೆ ಇದು ಮಾಡೋದು. ಆಯ್ತು ಡಿಪಾರ್ಟ್ ಆಯ್ತು. 2 ನಿಮಿಷ ಸ್ಟಾಪ್ ಆದಮೇಲೆ ಇಲ್ಲ, ಇವೆಲ್ಲ ಫುಲ್ ಡಬಲ್ ಟ್ರ್ಯಾಕು. ಸಕಲೇಶ್ಪುರ ತನಕ ಡಬಲ್ ಟ್ರ್ಯಾಕು. ಸಕಲೇಶ್ಪುರ ಆದಮೇಲೆ ಏನು ಫ್ಯಾನ್ ಆಫ್ ಮಾಡಿ. ಅದಲ್ಲ ಲೈಟ್ ಅದು ಫ್ಯಾನ್ ಬೇ. acceleration right. ನದಿನಾ ಕೆರೆ ಹಾಸನ ಹತ್ರ ಚೆನ್ನಾಗಿದೆ. ಒಂಥರ ಲೈಟ್ ಇರೋದಕ್ಕೆ ಚೆನ್ನಾಗಿ ಕಾಣುತ್ತೆ ಕ್ಯಾಮ್ರಾಗೆ. ಹಾಸನ ಹತ್ರ ಹಾಸನ ಎಂಟ್ರಿ. ಏನೋ ಮಾಡ್ತಾರೆ ಅನ್ಸುತ್ತೆ ಟ್ರ್ಯಾಕಲ್ಲಿ ಎಲ್ಲ ತರಿಸಿಟ್ಟಾರೆ ನೋಡಲ್ಲ, ಲೇಯರ್ ಬೈ ಲೇಯರ್. ಅದೇ ಏನೋ ಮಾಡ್ತಾರೆ, ಅದಕ್ಕೆ ಸಖತ್ ಲಾಕ್ಸ್ ಎಲ್ಲ ತಂದಿಟ್ಟಿದ್ದಾರೆ. ಗೂಡ್ಸ್ ಟ್ರೈನ್ ಇದು, ಕಾಣಲ್ಲ ಅಷ್ಟೇ ನೀಟಾಗಿ. ಎಲ್ಲಿಗೋ
ಅಪ್ಪ ಇದು ನಮ್ಮ ಕಡೆ ಅನ್ಸುತ್ತೆಲ್ಲ ಇಂಪೋರ್ಟ್ ಮಾಡ್ತಾ ಇರ್ಬೇಕು ಐ ಥಿಂಕ್. ಕರೆಕ್ಟ್ ಅದೇ ಮೋಸ್ಟ್ಲಿ ಇಲ್ಲೊಂದು ಲೈನ್ ಇದೆ, ಹಿಂಗೆ ಒಂದು ಲೈನು ಇದೆ. WDP ಫಾರ್ ಅಲ್ಲಿಗೂ ಇಂಪೋರ್ಟ್ ಮಾಡ್ತಾರೆ. ಇಲ್ಲೊಂದು ಲೈನ್ ಹೋಗಿದೆ ಹಸಿಕೆರೆ ಮೇಲೆ, ತುಮಕೂರ್ಗೆ ಬೇಕಂದ್ರೂ ಮಾಡ್ಬೋದೇನೋ, ಹೇಳೋಕ್ಕಾಗಲ್ಲ. ಅದೇ ಶಿರಾ ಮಾಡ್ತಾಯಿದ್ರಲ್ಲ, ಮಾಡ್ಬೋದು, ಇಂಪೋರ್ಟ್ ಮಾಡ್ಬೋದೇನೋ. ಹಾಸನ್ ಜಂಕ್ಷನ್ ಈಗ ಎಂಟ್ರಿ ಐತೆ ಹಾಸನ್ ಜಂಕ್ಷನ್ ಒಳಗಡೆ. WDP 4D, ಟ್ವಿನ್ WDP 4D, ಯಾವುದೋ ಗುಡ್ಸ್ ಟೈಮ್. ಜಸ್ಟ್ ಅರೈವ್ ಆಯ್ತು ಹಾಸನ್ ಜಂಕ್ಷನ್ ಒಳಗಡೆ. ಒಂದು 2-3 ಲೈನ್ ಹೋಗವೆ ಇಲ್ಲಿ ಕಡೆ. ಅರಸೀಕೆರೆ ಒಂದು, ಹಾಂ ಇಲ್ಲೊಂದು ಲೈನ್ ಹೋಗಿದೆ ಅರಸೀಕೆರೆಗೆ ಒಂದು. ಯಾವುದು ಚಿಕ್ಕಮಗಳೂರು? ಅದೇ ಅರಸೀಕೆರೆ ಮೇಲೆ ಹೋಗುತ್ತೆ. ಮತ್ತು ಇನ್ನೊಂದು ಲೈನ್ ಇದೆಲ್ಲ ಹೋಗಿದೆ, ಅದು ಗೊತ್ತಿಲ್ಲ ನನಗೆ. ಈಗ ನಾವೊಂದು ಬಂದಿದ್ದು ಲೈನ್ ಯಶವಂತಪುರ ಲೈನ್, ಅದಕ್ಕೆ ಜಂಕ್ಷನ್ ಅಂತಾರೆ ಇದು. ಅದನ್ನೇ 15 ನಿಮಿಷ ಸ್ಟಾಪ್. ಹಾಸನ್ ಡಿಪಾರ್ಚರ್. ಟ್ವಿನ್ WDP 4D. ಕೊನೆಯ ಡಿಪಾರ್ಟ್ ಆಯ್ತು ಹಾಸನ್ ಜಂಕ್ಷನ್. ಇಯರ್ಫೋನ್ ಇಲ್ಲ ಇದು. ನೆಕ್ಸ್ಟ್ ಸಕಲೇಶ್ಪುರ ನೋಡೋಣ. WDP 4D ಸರಿ WDP 4 ಸಕಲೇಶ್ಪುರ ಅರಾವಲ್. ಈಗ ಎಲ್ಲ ಫುಲ್ ಬ್ಯಾಂಕಸ್ ಅಟ್ಯಾಚ್ ಮಾಡಿಬಿಡ್ತಾರೆ 10 ನಿಮಿಷ.
ಇವತ್ತಿಲ್ಲಿ ಮುಗಿಸೋಣ ಅಂತ. ನಾಳೆ ಸಿಗ್ತೀನಿ ಬೆಳಗ್ಗೆ. ಡಿಪಾಚರ್ ಅಂತ ತಗೊಂಡು ಮಾಡ್ಕೊಂಡು ನಮ್ಮ ಟ್ರೈನ್ ಬಂದೈತಿ ಸಕಲೇಶ್ಪುರ ಕಡೆ. ಇಲ್ಲಿಗ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ. ನಿಮಿಷ ಸ್ಟಾಪ್ ಐತ್ರಿ ಇಲ್ಲಿ. ಸಕಲೇಶ್ಪುರದಿಂದ ಹೋಗೋ ಟ್ರೈನ್ ಎಲ್ಲರಿಗೂ ಬ್ಯಾಂಕರ್ಸು ಮತ್ತು ಬರ್ಬೇಕಾದ್ರೆ ತಿರುಗಿ ಹಂಗೆ ಹಾಕ್ತಾರೆ ರೀ. ಅಂದರೆ ಬ್ಯಾಂಕರ್ಸ್ ಅಂತಂದ್ರೆ ಏನಿಲ್ಲ ರೀ, ಹಿಂದ್ಗಡೆ 2 ಮುಂದ್ಗಡೆ 2 ಇಂಜಿನ್ ಹಾಕ್ತಾರೆ. ಯಾಕಂದ್ರೆ ಘಾಟ್ ಸೆಕ್ಷನ್ ನೆಕ್ಸ್ಟ್ ಏನು ನಾವು ಡಿಪೆಂಡ್ ಮಾಡ್ತೀವಿ, ಘಾಟ್ ಸೆಕ್ಷನು ಸುಬ್ರಹ್ಮಣ್ಯ ರೋಡ್ ತನಕ ಆ ಟ್ರೈನ್. ಇಲ್ಲ ಡಿಪಾರ್ಚರ್ ಸಕಲೇಶ್ಪುರ. ಇವತ್ತೆಲ್ಲಿಗೆ ಎಂಟು. ಎಲ್ರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ಫ್ರಮ್ ಭಟ್ಕಳ. ನೆಕ್ಸ್ಟ್ ಸ್ಟಾಪ್ ನಮ್ಮ ಮುರುಡೇಶ್ವರ ರೀ. ನನಗೆ ಎಚ್ಚರಿಕೆ ಆಗಿದೆ ಇವಾಗ, ಅದಕ್ಕೆ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಮುರುಡೇಶ್ವರಲ್ಲಿ ತೋರಿಸ್ತೀನಿ ಅಂತ ನಮ್ಮ ಫೀಟ್ಗೆ ಬಾಯ್ ಹೇಳ್ತಾ ಸೈಡ್ಲರ್ ಹೆವಿ ಸ್ಪೀಡ್ ಇಟ್ಕೊಂಡಿದ್ದೆ ಕೊಂಕಣ್ ರೈಲ್ವೆ ಟಚ್ ಆದಮೇಲೆ. ಹೌದು ರೀ, ಸುರತ್ಕಲಲ್ಲಿ ಇಟ್ಕೊಂಡಿದ್ದ ಸ್ಪೀಡು ಹೆಂಗೆ ಸ್ಪೀಡ್ ಹೊಡಿತಾ ಇದ್ದಾನೆ ರೀ ಅವಾಗಿಂದ.
ಅಂತೂ ಮನೆ ಥರ ಇತ್ತು ರೀ ಟ್ರೈನು, ಚೆನ್ನಾಗಿತ್ತು. ಬಟ್ ಏನಾದ್ರೆ ಪ್ಯಾಸೆಂಜರ್ ಸ್ವಲ್ಪ ಸಮಸ್ಯೆ. ಮಸ್ತ್ ಬೆಟ್ಟ ಗುಡ್ಡಗಳೆಲ್ಲ ಕಾಣ್ತಾವ್ರಿ. ಹತ್ತಾಗ ಅನ್ಸುತ್ತೆ ತಡಿ. ಇತ್ತಾಗ ಯೂಶಲಿ ಕೊಂಕಣ ರೈಲ್ವೆ ಎಲ್ಲ ಇಲ್ಲೇ ಬರೋದು. ಪ್ಲಾಟ್ಫಾರ್ಮ್ನೇ ಸ್ಟಾರ್ಟ್ ಆಗಿರ್ಲಿಕ್ಕಿಲ್ಲ. ಇಲ್ಲ ಕೆಲವೊಂದ್ಸರಿ ಕೊಂಕಣ ರೈಲ್ವೆಸ್ ನಾವೆಲ್ಲ ಇಲ್ಲೇ ಬರೋದು ಒಂದೊಂದ್ಸರಿ ಪ್ಲಾಟ್ಫಾರ್ಮ್. ಹತ್ತಾಗಿದ್ರು ಇಲ್ಲ, ಹತ್ತ ಪ್ಲಾಟ್ಫಾರ್ಮೇ ಇಲ್ಲ ಅಲ್ಲಿ. ಅವ್ರು ಒಂದು ಸೈಡ್ ಅಷ್ಟೇ ಕೊಡೋದು ಪ್ಲಾಟ್ಫಾರ್ಮ್ ಕೊಂಕಣ ರೈಲ್ವೆ. ಲೂಪ್ ಲೂಪ್ ಎಲ್ಲ ಬ್ಯಾಗ್ ತಗೊಂಡು ಫೈನಲಿ ವೆಲ್ಕಮ್ ಟು ಮುರುಡೇಶ್ವರ. ಫೈನಲ್ ಆಗಿ ನಾವು ಬಂದಿದ್ವಿ ಮುರುಡೇಶ್ವರ ಒಳಗಡೆ. ಇಷ್ಟ ಆಯ್ತು ರೀ ನಮ್ಮ ವ್ಲಾಗು. ಅಲ್ಲಿಂದ ಮುಂದಿನ ವ್ಲಾಗ ಸಿಗೋಣಂತೆ. ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.